ಗೈಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ ಗೈಸ್. RCB ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆಲ್ಲಲೇಬೇಕಾದ್ರೆ ಈ ಒಂದು ಬದಲಾವಣೆನ ಮಾಡಲೇಬೇಕು. ನಮ್ಮ ತಂಡಕ್ಕೆ ಒಬ್ಬ ಬೆಂಕಿಯಾದಂತ ಓಪನರ್ ಬರಲೇಬೇಕು. ಡುಪ್ಲೆಸಿಸ್ ಅವರ ಜೊತೆಗೆ ಈ ಆಟಗಾರ ಓಪನಿಂಗ್ ಮಾಡಿದ್ರೆ ನಮ್ಮ RCB ತಂಡ ಗೆಲ್ಲೋದಂತೂ ಗ್ಯಾರಂಟಿ. ಯಾರು ಅಂತ ನಾನು ನಿಮಗೆ ತಿಳಿಸ್ಕೊತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತೀರಾ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. RCB ಅಭಿಮಾನಿಗಳು ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಅದೇ ವಿಡಿಯೋ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ ಗೈಸ್. ವಿರಾಟ್ ಕೊಹ್ಲಿ ಅವರು ಟೀಮ್ ಇಂಡಿಯಾಗೆ ನಂಬರ್ 3 ಅಲ್ಲಿ ಆಡ್ತಾರೆ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಕೂಡ ನಂಬರ್ 3 ಅಲ್ಲಿ ಆಡಿದ್ರೆ ನಮ್ಮ ತಂಡದ ಬ್ಯಾಟಿಂಗು ಕೂಡ ಸ್ಟ್ರಾಂಗ್ ಆಗುತ್ತೆ, ಹಾಗೆ ಇಂಪ್ರೂವ್ ಆಗುತ್ತೆ. RCB ಮ್ಯಾನೇಜ್ಮೆಂಟ್ಗೆ ಬುದ್ಧಿ ಬಂದಿದೆ. ಮುಂದಿನ ಪಂದ್ಯ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಈ ಒಂದು ದೊಡ್ಡ ಬದಲಾವಣೆನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಜಾಕ್ಸ್ ಅವ್ರನ್ನ ಕರ್ಕೊಂಡು ಬರಲೇಬೇಕು ಅಂತ ತೀರ್ಮಾನ ಕೂಡ ಮಾಡ್ಕೊಂಡಿದ್ದಾರೆ. ಜಾಕ್ಸ್ ಅವರ ಬಗ್ಗೆ ಹೇಳೋದಾದ್ರೆ T20 ಅಲ್ಲಿ 150+ ಸ್ಟ್ರೈಕ್ ರೇಟ್ ಇದೆ. ಒಂದು ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾರೆ. ನಮ್ಮ ತಂಡಕ್ಕೆ ಬೆಂಕಿಯಾದ ಆಟಗಾರ ಆಗೋದಂತೂ ಗ್ಯಾರಂಟಿ. ನೆಕ್ಸ್ಟ್ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಸ್ ಎ ಓಪನರ್ ಆಗಿ RCB ತಂಡಕ್ಕೆ ಜಾಕ್ ಅವರು ಡೆಬ್ಯೂ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಮ್ಯಾನೇಜ್ಮೆಂಟ್ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಅನಾಲಿಸಿಸ್ ನ ಮಾಡಿಕೊಂಡು ವಿಲ್ ಜಾಕ್ ಅವ್ರನ್ನ ತಗೊಂಡು ಬರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಯಾರ ಜಾಗದಲ್ಲಿ ಅಂದ್ರೆ ಸೂಪರ್ ಆದಂತ ಆಟಗಾರ ಟಾಪ್ಲಿ ಅವರ ಜಾಗದಲ್ಲಿ. ಟಾಪ್ಲಿ ಕೂಡ 10 ರನ್ಸ್ ಪರ್ ಓವರ್ ಕೊಡ್ತಾರೆ. ಅದ್ರ ಬದಲು ಜಾಕ್ಸ್ ಅವರು ಆಡಿದ್ರೆ ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಬಾಲಿಂಗ್ ಕೂಡ ಮಾಡ್ತಾರೆ ಅಂತ ಜಾಕ್ಸ್ ಅವರನ್ನ ತಗೊಂಡು ಬರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ RCB ಮ್ಯಾನೇಜ್ಮೆಂಟ್. ವಿರಾಟ್ ಕೊಹ್ಲಿ ಅವರು ನಂಬರ್ 3 ಅಲ್ಲಿ ಆಡ್ತಾರೆ. ಗೈಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ RCB ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.